ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗಜ್ಯೋತಿ, ಕ್ರಾಂತಿಯೋಗಿ, ಜಗತ್ತಿನ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪಕರು. ಆ ಮೂಲಕ ಲಿಂಗ ಆಯತ ಧರ್ಮ ಅಂದರೆ ಬ್ರಹ್ಮಾಂಡದ ತತ್ವ, ಸೃಷ್ಟಿಕರ್ತನ ತತ್ವ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ತತ್ವ, ಸಕಲ ಜೀವಾತ್ಮರಿಗೆ ಹುಟ್ಟಿಸುವಾತ ದೇವ ಒಬ್ಬನೇ ದೇವ, ನಿರಾಕಾರ ದೇವ. ಆ ಸಕಲ ಜೀವಾತ್ಮರಲ್ಲಿ ಇರತಕ್ಕಂಥ ದೇವರು ಕೂಡ ಒಬ್ಬನೇ ದೇವ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ. ಆ ಕಾರಣಕ್ಕಾಗಿಯೇ ಮಹಾತ್ಮ ಬಸವಣ್ಣನವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದು ಯಾವ ದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಆದ್ದರಿಂದ ಅಂತಹ ವಿಶ್ವ ಸಂವಿಧಾನದ ನಾಯಕ ಆಗಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರು ಭಾರತ ದೇಶದ ಗುಲಾಮಗಿರಿಯನ್ನು ಮುಕ್ತಗೊಳಿಸಿ ಸ್ವತಂತ್ರವಾದ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ಮಹಿಳಾ ಲೋಕಕ್ಕೆ ಆತ್ಮ ಬಲವನ್ನು ನೀಡಿರ್ತಕ್ಕಂತಹ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ನಾನು ಲಿಂಗ ಆಯತ, ನನ್ನ ಧರ್ಮಗುರು ಮಹಾತ್ಮ ಬಸವಣ್ಣನವರು, ನಮ್ಮ ಧರ್ಮಗ್ರಂಥ ಸಮಾನತೆ ಸಾರುವ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ವಚನಗಳು. ಈ ಗ್ರಂಥದಲ್ಲಿ 2500 ವಚನಗಳಿವೆ. 100ಕ್ಕಿಂತ ಹೆಚ್ಚು ಶರಣರ ಇತಿಹಾಸವಿದೆ. ಎಲ್ಲರೂ ಉತ್ಪಾದಕ ವರ್ಗದವರು, ಕಾಯಕ ವರ್ಗದವರು. ಈ ಗ್ರಂಥವನ್ನು ದೇಶದ ರಾಜಧಾನಿಯಾಗಿರ್ತಕ್ಕಂತಹ ನವದೆಹಲಿಯಲ್ಲಿ ಇವತ್ತಿನ ಪ್ರಧಾನಮಂತ್ರಿ ಏನಿದ್ದಾರಲ್ಲ ಶ್ರೀ ನರೇಂದ್ರ ಮೋದಿರವರ ಕೈಯಿಂದ 15 ವರ್ಷಗಳ ಹಿಂದೆ 23 ಭಾಷೆಯಲ್ಲಿ ಬಿಡುಗಡೆಯಾಗಿವೆ. ಆ ನಂತರ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ 33 ಭಾಷೆಯಲ್ಲಿ ಇವತ್ತು ಈ ಗ್ರಂಥ ಸಿಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಅಂದಿನ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಮತ್ತು ಅಂದಿನ ರಾಜ್ಯಪಾಲರ ಸಮ್ಮುಖದಲ್ಲಿ ಬಿಡುಗಡೆ ಆಗಿದೆ. ಈಗ ಒಂದು ಬಸವಣ್ಣನವರ ವಚನ, ದೇವರ ಕಲ್ಪನೆ ಬಗ್ಗೆ. ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ? ನಾವು ದೇವರನ್ನು, ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಪಡೆಯಬೇಕಾದರೆ ನಮ್ಮ ನುಡಿ, ನಡೆ, ಆಚಾರ, ವಿಚಾರ ಎಲ್ಲವೂ ಹೇಗಿರಬೇಕು, ಇವೆಲ್ಲವೂ ಈ ಗ್ರಂಥದಲ್ಲಿ ಸಿಗುತ್ತವೆ. ಈಗ ಒಂದು ಬಸವಣ್ಣನವರ ವಚನ, ಜಗದ ಅಗಲ, ಮುಗಿಲ ಅಗಲ, ಮಿಗೆ ಅಗಲ, ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ 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 ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ನೋಡಿ, ಈ ಬಸವಣ್ಣನವರು ಇಷ್ಟಲಿಂಗವನ್ನು ಯಾಕೆ ಕೊಟ್ಟಿದ್ದಾರೆ? 893 ವರ್ಷಗಳ ಹಿಂದೆ 2 ಕುಲ ಇತ್ತು. ಒಂದು ಭವಿಗಳ ಕುಲ, ಒಂದು ಭಕ್ತರ ಕುಲ. ಭವಿಗಳೆಂದರೆ ಸತ್ಯವನ್ನು ಕೆಡಿಸುವ ಕುಲ, ಅಸತ್ಯವನ್ನು ಜನರ ತಲೆಯಲ್ಲಿ ಹಾಕುವ ಕುಲ. ಭಕ್ತವೆಂದರೆ ಸೃಷ್ಟಿಕರ್ತ ನಮ್ಮೆಲ್ಲರನ್ನ ಮಾಡಿ ನಮ್ಮೆಲ್ಲರ ಒಳಗೆ ಇದ್ದಾನೆ ಅಂಥೇಳಿ ನಂಬಿ ಆತ್ಮಸಾಕ್ಷಿಯಿಂದ ಬದುಕಿದ ಒಂದು ವರ್ಗ. ಅದು ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಎಂದು ಹೇಳಲು ಇವತ್ತು ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ, ಈಗ ಒಂದು ಬಸವಣ್ಣನವರ ವಚನ. ನಮ್ಮ ದೇವರ ದರ್ಶನ ನಾವು ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ದೇಹವೇ ನಮಗೆ ದೇವಾಲಯ ಎಂದು ಅಣ್ಣ ಬಸವಣ್ಣನವರು ಕೂಡ ಹೇಳಿದ್ದಾರಲ್ಲ, ಅರ್ಥವಾಗುವುದಿಲ್ವಾ? ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಅರ್ಥವಾಗುವುದಿಲ್ವಾ? ಕನ್ನಡದ ವಚನಗಳು
ದುಡ್ಡಿದ್ದವರು ಗುಡಿ ಕಟ್ತಾರಪ್ಪ. ಇವತ್ತು ಭಾರತ ದೇಶದಲ್ಲಿ ಕೋಟಿಗಟ್ಟಲೆ ಜನರಿಗೆ ಒಂದು ಬದುಕಲಿಕ್ಕೆ ಮನೆ ಇಲ್ಲ. ಎಷ್ಟೊಂದು ಕಷ್ಟಗಳಿವೆ ದೇಶದಲ್ಲಿ. ಇವೆಲ್ಲ ಬಿಟ್ಟು ಬರೇ ಮುಂಜಾನಿಂದ ದೇವರು, ಧರ್ಮ, ಅದು ಇದು ಇವೆಲ್ಲವೂ ಕೂಡ ಏನು ಬೇಕಾಗಿಲ್ಲ. ಶರಣರ ವಚನಗಳನ್ನು ಸರಿಯಾಗಿ ಓದಬೇಕು, ಒಳಗಡೆ ಪಚನ ಮಾಡಿಕೊಳ್ಳಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ದ್ವೇಷವನ್ನು ತೆಗೆದು ಹಾಕಬೇಕಾಗುತ್ತದೆ ಬಸವ ಕಲ್ಯಾಣದ ನಾಡಿನಲ್ಲಿ ಬರ್ತಕ್ಕಂಥವ್ರು. ಆದ್ದರಿಂದ ನಾನು ಪದೇ 27 ವರ್ಷದಿಂದ ಈ ವಚನಗಳ ಓದಿದ ಬಳಿಕ ಇಂತಹ ಒಂದು ಜೀವನದಲ್ಲಿ, ಜನ್ಮದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಪಾವನ ಮಾಡಿಕೊಳ್ಳಲು ಇದು ಒಂದೇ ಒಂದು ಗ್ರಂಥ ಸಾಕು. ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ ಅಂಥೇಳಿ ಇವತ್ತಿನ ತನಕ ಯಾವುದೇ ಶಿಕ್ಷಣದಲ್ಲಿ ಬಂದಿದೆಯಾ? ಇವತ್ತು ಎಲ್ಲರೂ ಸ್ವಾರ್ಥಿಗಳಾಗ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ, ಕಳಬೇಡ, ಕೊಲ್ಲಬೇಡ, ಹುಷಿಯೇ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಪರಿ. ಕೂಡಲ ಸಂಗಮ ಅಂದರೆ ಕೂಡಲ ಸಂಗಮ ಊರಲ್ಲ, ಈ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮ. ಈ ಕೂಡಲ ಮಹಾಮನೆ ಅಂತ ಹೇಳ್ತಾರೆ ಇದಕ್ಕೆ. ಈ ಮಹಾಮನೆಯೊಳಗೆ ನಾವು, ನಮ್ಮೊಳಗೆ ಸೃಷ್ಟಿಕರ್ತ ಜಗದೀಶ. ಇಂತಹ ಸರಳ ತತ್ವವನ್ನು ದನ ಕಾಯ್ತಕ್ಕಂಥವ್ರು, ಕುರಿ ಕಾಯ್ತಕ್ಕಂಥವ್ರು, ಕಂಬಾರು, ಕುಂಬಾರು, ಬಡಿಗೆರು, ಒಕ್ಕಲಿಗರು, ಎಲ್ಲ ವರ್ಗದವರು, ದುಡಿಯೋ ವರ್ಗದವ್ರು ಮಾಡಿದಾರಪ್ಪ. ಈಗ ಭಾಳಷ್ಟು ಏನವಲ್ಲ, ಶರಣರ ವಿಚಾರಗಳನ್ನು ತಿರ್ಚುವುದು, ಅದ್ರ ಬಗ್ಗೆ ಏನನ್ನ ಹೇಳ್ತಕ್ಕಂಥದ್ದು. ಎಷ್ಟೋ ಕಸ ಹಾಕಿದಾರಲ್ಲ ಈ ದೇಶದಲ್ಲಿ. ಎಷ್ಟು ಜಾತಿಗಳನ್ನು ಮಾಡಿದವರು ಯಾರು? ಇಷ್ಟು ಹಲವು ದೈವಗಳನ್ನು ಮಾಡಿದವರು ಯಾರು? ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತೂ ನಂಬುವೆನಯ್ಯ ಕೂಡಲ ಸಂಗಮ ದೇವ. ಎಲ್ಲ ವಚನಗಳು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಏನು ಹೇಳ್ತಕ್ಕಂಥದ್ದಂದರೆ, ಇಂತಹ ಒಂದು ವಿಜ್ಞಾನ ಯುಗದಲ್ಲಿ ನಾವು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಸತ್ಯವನ್ನು ಹೇಳಬೇಕಲ್ಲ. ಆ ಕಾರಣಕ್ಕಾಗಿ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇನ್ನೊಂದು ಬಸವಣ್ಣನವರ ವಚನವನ್ನು ಹೇಳಿ, ಇವತ್ತ ನ್ಯಾಯಾಲಯಗಳು ಸತ್ಯ ಅಸತ್ಯವನ್ನು ಅರಿತುಕೊಂಡು ದೇಶದ ಪ್ರಗತಿಗಾಗಿ, ಸರ್ವರ ಒಂದು ಒಳಿತಗಾಗಿ, ದೇಶದ ಎಲ್ಲರ ಕಲ್ಯಾಣಕ್ಕಾಗಿ ಒಂದು ವೇಳೆ ನ್ಯಾಯ ಕೊಡಬೇಕಾದರೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಶ್ವ ಸಂವಿಧಾನದ ಗ್ರಂಥವನ್ನು ನ್ಯಾಯಾಧೀಶರು ಅವರ ಮುಂದುಗಡೆ ಇಟ್ಕೊಳ್ಬೇಕು. ಅವರ ಹಿಂದೆ ಬಸವಣ್ಣನವರ ಭಾವಚಿತ್ರ ಹಾಕಿಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ. ಅವರು ಬರೀ ಕರ್ನಾಟಕ ರಾಜ್ಯದಲ್ಲ, ಇಡೀ ಜಗತ್ತಿನ ಸಾಂಸ್ಕೃತಿಕ ನಾಯಕ. ಬರೀ ಭಾರತ ಅಷ್ಟೇ ಅಲ್ಲ, ವಿಶ್ವದ ನಾಯಕರು ಇದ್ದಾರೆ ಅಂಥೇಳಿ ನಾನು ಎದೆ ತಟ್ಟಿ ಹೇಳ್ತೇನೆ. ನಾನು ಅಷ್ಟೇನು ಶಾಲೆ ಕಲ್ತಿಲ್ಲ, ಆದರೂ ಕೂಡ ನನಗೆ ಗೊತ್ತಾಗ್ತಾ ಇದೆ. ಈಗ ಇವರಿಗೆಲ್ಲ ಹೆಂಗೆ ಗೊತ್ತಾಗ್ತಾ ಇಲ್ಲ? ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣನಾರಿಗೂ ಅಂಜುವನಲ್ಲ, ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರುವನಾಗಿ. ಬಸವಣ್ಣನವ್ರು ಎಂಥ ಕ್ರಾಂತಿ ಮಾಡಿದ್ರಪ್ಪ. ಸತ್ಯದ ಪರವಾಗಿ ಅವರೊಬ್ಬ ಪ್ರಧಾನಮಂತ್ರಿ. ಇವತ್ತಿನ ರಾಜಕಾರಣಿಗಳಾದವರು, ಈ ಚಿನ್ನ ಪುಟ್ಟ ಲೀಡರ್ಗಳು, ಇವರೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಬಸವಣ್ಣ ಅಂದರೆ ಏನು. ಅವ್ರು ಏನು ಹೇಳ್ತಾರಪ್ಪ? ಶ್ರೀ ವಿಭೂತಿ ಹೊಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ನೋಡಿದ್ರ ಈ ವಚನ ಏನು ಹೇಳ್ಕೊಡುತ್ತದೆ? ನಮಗೆ ಯಾವ ಸಂಸ್ಕಾರ ಕೊಟ್ಟಿದೆ ಈ ವಚನದಲ್ಲಿ? ಭಾಳಷ್ಟು ಜನರು ಪಾಪ ಅವ್ರಿಗೆ ವಚನಗಳು ಓದಂತ ಹೇಳಬೇಕಾಗಿತ್ತಲ್ಲ. ನೀವೆಲ್ಲರೂ ವಚನಗಳು ಓದಿರಿ, ನಾವು ಸಜ್ಜನ ವ್ಯಕ್ತಿ ಆಗೋಣ, ನೀವು ಸಜ್ಜನ ವ್ಯಕ್ತಿ ಆಗ್ರಿ, ಎಲ್ಲ ಈ ರೀತಿ ಪ್ರೀತಿಯಿಂದ ಬದುಕೋದನ್ನು ಕಲಿಸೋದನ್ನು ಬಿಟ್ಟು ಇನ್ನೆಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಏನು ರಾಜಕಾರಣ ನಡೀತಾ ಇದೆಯಲ್ಲ. ನಾನು ನೋಡ್ತಾ ಇದ್ದೀನಿ, ಕಳೆದ 27 ವರ್ಷದಿಂದ ಬರೀ 5 ರೂಪಾಯಿದ ನಾನು ವಚನ ಸಣ್ಣದು ಒಂದು ಗ್ರಂಥ ತೆಗೆದುಕೊಂಡಿದ್ದೇನೆ. ಹುಮನಾಬಾದ್ದಲ್ಲಿ ಒಂದು ಕಾರ್ಯಕ್ರಮ ಇದ್ದಾಗ ಅದರಲ್ಲಿ 25 ವಚನಗಳಿದ್ದು.
ಅವು ಓದಿ ಎಲ್ಲ ವಚನಗಳು ನಮ್ಮ ಮನುಷ್ಯರಿಗಾಗಿಯೇ ಇವೆ. ಯಾವ ಪ್ರಾಣಿ ಪಕ್ಷಿಗಳಿಂದ ಈ ದೇಶಕ್ಕೆ ಹಾನಿ ಇಲ್ಲ. ಈ ಕೆಟ್ಟ ಮನಸ್ಸುಗಳುಳ್ಳ ಈ ಮಹಾಸ್ವಾರ್ಥಿಗಳು ಒಂದು ನಯ ಪೈಸೆ ಕೆಲಸ ಮಾಡ್ತಕ್ಕಂಥವ್ರಲ್ಲಿ ಇವ್ರು ಯಾರು ಕೂಡ. ಬಸವಣ್ಣನವ್ರು ಯಾರ್ದನ್ನ ಕಾಲು ಬೀಳಿಸ್ಕೊಂಡಿದ್ರ? ಬಸವಣ್ಣನವರು ಇನ್ನೊಬ್ಬರನ್ನ ಏನಾರ ಮೋಸ ಮಾಡ್ತಕ್ಕಂಥದ್ದು ಒಂದು ಥರ ರಾಜಕಾರಣಿ ಮಾಡಿದಾರ? ಅವರು ಕೂಡ ಪ್ರಧಾನಮಂತ್ರಿ ಇದ್ದಾರಲ್ಲ, ಏನಾರ ಮಾಡಿದಾರ ಅವರು? ಇತಿಹಾಸ ಓದಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತೇನೆ. ನನಗೆ ಕೂಡ ಗೊತ್ತಿದ್ದಿಲ್ಲ. ನಮ್ಮ ಈಗ ನೋಡಿ 27 ವರ್ಷ ಈಚೆ ಕಡೆ ನಂಗೆ ಗೊತ್ತಾಯಿತು. ಆ ಹಿಂದೆ 40 ವರ್ಷಗಳು ಹೋದು ಈ ಸುಳ್ಳು ಗೊಳ್ಳು ಪಳ್ಳು ಹೊಳ್ಳು ವಿಚಾರಗಳನ್ನು ತಲೆಯಲ್ಲಿ ಹಾಕಿದ್ದರಿಂದ ಇವರೆಲ್ಲರೂ ಗುಲಾಮಾಗಿ ಬದುಕ್ತಕ್ಕಂಥದ್ದು ನಾವು. ಈಗ ನಮ್ಮ ಗುಲಾಮಗಿರಿ ಮುಕ್ತವಾಗಿ ನಾವು ಸ್ವತಂತ್ರ ವಿಚಾರವಂತರನ್ನಾಗಿ ಆಗ್ತಾ ಇದ್ದೀವಿ. ಇದು ಹೊಟ್ಟಿ ಉರಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದ್ದರಿಂದ ಇನ್ನೊಂದು ಬಸವಣ್ಣನವರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಶರಣರಿಗೆ. ವೇದ ಶಾಸ್ತ್ರದವರ ಹಿರಿಯರೆನ್ನೇನು, ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನು. ಇವರು ಹಿರಿಯರುಗಳೇ, ಯಾಗ ನಟ್ಟು ವಿಗಪಾಣರು. ಇದರಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ. ಇಂತೂ ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. 770 ಜನ ಅಮರ ಗಣಗಳು, 1,96,000 ಶರಣರು ಬಸವ ಕಲ್ಯಾಣದ ಭೂಮಿಯಲ್ಲಿ ಮಾಡಿ ಹೋಗಿದ ಇತಿಹಾಸ, ಅದನ್ನು ತಿರ್ಚುವ ಕಾರ್ಯ ಮಾಡ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇದು ಮಹಾಪಾಪದ ಕಾರ್ಯವಾಗುತ್ತದೆ. ಬಸವಣ್ಣನವರ ಪಕ್ಕದಲ್ಲಿ ಯಾವುದೇ ಕಾಲ್ಪನಿಕ ಮೂರ್ತಿಯನ್ನು ಇಟ್ಟಿಲ್ಲ. ಅಕ್ಕ ಮಹಾದೇವಿರವರು ಎಷ್ಟೊಂದು ವಚನಗಳು ಬರೆದಿದ್ದಾರೆ. ಬಸವಣ್ಣನವರು ಯಾವ ಕಾವಿ ಬಟ್ಟೆ ಹಾಕಿಲ್ಲ. ಅವರು ಯಾರು ಸನ್ಯಾಸಿ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ. ಇವತ್ತು ಕೂಡ ನಾವು ದೇಶದಲ್ಲಿ ನೋಡ್ತೇವೆ, ನಮ್ಮಂಥ ಜನರು ಸಂಸಾರಿಕ ಆದವ್ರು ನಾವು ವಚನಗಳು ಓದಿ ತಿಳ್ಕೊಳ್ತಾ ಇದ್ದೀವಿ. ಇವ್ರಿಗೆ ಯಾಕಪ್ಪ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂಥೇಳಿ ಹಗಲು ರಾತ್ರಿ ನಮಗೆ ಚಿಂತನೆ ನಡೀತಾ ಇದೆ. ಆದ್ದರಿಂದ ನನ್ನ ಒಂದೇ ಒಂದು ವಿನಂತಿ, ಒಂದು ಹೇಳಕ್ಕೆ ನಿಮ್ಮೆಲ್ಲರಿಗೂ ದೇಶಭಕ್ತಿ, ದೇಶಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ನಿಜಕ್ಕೂ ನಿಮ್ಮ ಹೃದಯದಲ್ಲಿ ಒಂದು ವೇಳೆ ಇದ್ದರೆ, ಒಳಗೊಬ್ಬ ನೋಡೋ ಇದ್ದಾನಲ್ಲ ಇದ್ದರೆ, ಈ ವಚನಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಇದ್ದಿದ್ದು ಇದ್ದ ಹಾಗೆ ಏಕದೇವ ಉಪಾಸನೆಯ ತತ್ವವಿದೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈ ಸತ್ಯದ ವಿಚಾರಗಳು ಇದರಲ್ಲಿ ಇವೆ. ನಾವು ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಈ ಕೊಂಬೆಯ ಮೇಲಣ ಮರಕಟ್ಟನಂತೆ ಇದೆ ಅಲ್ಲ, ಆ ಗುಣ ನಮ್ಮದು ಇದೆ, ಎಲ್ಲರದು ಇದೆ, ಇರ್ತದೆ ಇಲ್ಲಂತಲ್ಲ. ಕೊಂಬೆಯ ಮೇಲಣ ಮರಕಟ್ಟನಂತೆ ಲಂಘಿಸುವುದೆನ್ನ ಮನವು, ನಿಂದಲ್ಲಿ ನಿಲ್ಲಲಿ ಅದು ಎನ್ನ ಮನವು. ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ. ಈ ಥರ ಬದಲಾವಣೆ ಆಗ್ರಿ. ಅವರು ಮನುಷ್ಯನ ಶರಣರು ಒಳಗಿಂದೆಲ್ಲ ಕಸವನ್ನೆಲ್ಲ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳೆಂಬ 6 ವೈರಿಗಳ ತೆಗೆದು ಅವರು ಸ್ವಚ್ಛ ಮನಸ್ಸುಗಳನ್ನು ಇಟ್ಕೊಂಡು ಜೀವಗಳಲ್ಲಿ ಶಿವನನ್ನು ಕಂಡವರು. ಯಾಕೆ ಇಷ್ಟೊಂದು ಜನ ನಿಮಗೆಲ್ಲ ಕೊಟ್ಟಿದೆ ಅಲ್ಲ, ಇಷ್ಟೆಲ್ಲ ಕೊಟ್ಟಿದ್ರು ಕೂಡ ಎಲ್ಲ ತಿರ್ಚೋ ಕಾರ್ಯ ಯಾಕೆ ಮಾಡ್ತಕ್ಕಂಥದ್ದು ಅಂಥೇಳಿ ನನಗೆ ಪದೇ 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 ಈ ವಚನಗಳನ್ನು ಓದಿದ ನಂತರ ಈ ಸುಮ್ಮನೆ ಕೂಡ್ಬೇಕಂತೀನಿ. ಆದರೆ ಮತ್ತೆ 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 ದೇಶದಲ್ಲಿ ಬಸವಣ್ಣನವ್ರ ಭಾವಚಿತ್ರ ಇಟ್ಕೊಂಡು ಬಸವಣ್ಣನವ್ರ ಹೌದು ಇದು ಮಾಡೋದು, ಉಲ್ಟಾ ಮಾಡೋದು. ಅಂಬೇಡ್ಕರ್ ಅವರನ್ನ ಹೂವಿನ ಹಾರ ಹಾಕೋದು, ಅವ್ರ ವಿಚಾರಗಳಿಗೆ ತಿರ್ಚೋದು. ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಅಂಬೇಡ್ಕರ್ ಅವರು ಕೂಡ ಈ ದೇಶದಲ್ಲಿರ್ತಕ್ಕಂಥ ಈಗ ಅಜ್ಞಾನದ ಕಸವನ್ನು ತೆಗೆದು ಹಾಕಿನೇ 22 ಪ್ರತಿಜ್ಞೆ ಮಾಡಿಸಿದ್ದಾರೆ. ಓದಬೇಕು ತಾವೆಲ್ಲರೂ. ಅವೆಲ್ಲವೂ ಕೂಡ ಈ ವಚನಗಳ ಗ್ರಂಥದಲ್ಲಿಂದೇ ತೆಗೆದುಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ಕೂಡ ಬಸವಣ್ಣನವರ ಧರ್ಮ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಸು ಇತ್ತು. ಆದರೆ ನೋಡ್ತಾ ಇದ್ರಲ್ಲ ಈಗ ಹೇಗೆ ನಡೀತಾ ಇದೆ. ಅವಾಗ ಕೂಡ ಪಾಪ ಅವರನ್ನು ಬರಮಾಡಿಕೊಂಡಿಲ್ಲ ಇವರು. ಯಾಕೆಂದರೆ ತಮ್ಮ ಸ್ವಾರ್ಥ. ಆದ್ದರಿಂದ ಇವತ್ತಿಗೂ ಕೂಡ ನಾನು ನೋಡ್ತಾ ಇದ್ದೀನಿ. ನಾನು ಎಲ್ಲಿವರೆಗೆ ತಿರುಗಿನಲ್ಲಿವರೆಗೆ ಆ ಕಡೆ ಮಡಿಕೇರ ಆ ಕೊಡು ಬುದ್ಧ, ಬಸವ, ಅಂಬೇಡ್ಕರ್ ಒಂದು 10 ಮನೆಗಳಿದ್ದರೂ ಕೂಡ ಮಡಿಕೇರದಲ್ಲಿ ನೋಡಿ ನಾನು ಬುದ್ಧ, ಬಸವ, ಅಂಬೇಡ್ಕರ್. ನಾನು ಈ ದೇಶದಲ್ಲಿನ ಇವತ್ತು ದ್ವೇಷಗಳು, ಜಗಳಗಳು ಈಗ ನೋಡ್ತಾ ಇರಲ್ಲ. ನಾವು ವಿಡಿಯೋ ರಾಮ ಮಂದಿರದಂತೆ ಕೋಟಿಗಟ್ಟಲೆ ಕಳುವಾಗಿದೆ ಅಂತ, ಎಷ್ಟೊಂದು ಕಳ್ಳತನ ಮಾಡಿದಾರಂತ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಈ ಲಿಂಗ ಈಗ ನಾವು ಲಿಂಗ ಯಾಕೆ ಕೊಟ್ಟಿದ್ದಾರೆ?
ಅವತ್ತು ಕೂಡ ಇಂಥ ಜನ ಇದ್ದಿರಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಲಿಂಗ ಯಾಕೆ ಕೊಟ್ಟಿದ್ದಾರಪ್ಪ ಹೇಳು? ಎಲ್ಲಿಗೆ ಹೋಗೋದು ಬೇಕಾಗಿದೆ ನಮಗೆ? ನಮ್ಮ ಒಳಗಿನ ಕೆಟ್ಟ ಮನಸ್ಸನ್ನು ತೆಗೆದು ಹಾಕಿ ನಮ್ಮ ದೇವನ ದರ್ಶನ ಇಲ್ಲೇ ಮಾಡಿಕೊಳ್ಬೇಕಾಗಿದೆಯಲ್ಲ. ಅವತ್ತೇ ಹೇಳಿದ್ದಾರಲ್ಲ, ಅವ್ರು ಏನೇನು ಶರಣರು ಹೇಳಿದ್ದಾರೆ ಅವೆಲ್ಲವೂ ಕೂಡ ಇವತ್ತು ಹಾನಿನೇ ಇದೆ. ಮನುಷ್ಯನಿಗೆ ಯಾರಿಗೂ ಒಳ್ಳೆಯದಾಗ್ತಾ ಇಲ್ಲ. ಬರೀ ಮೋಸ ವಂಚನೆ, ನೀವು ಕಳ್ಳರಾಗ್ರಿ ನಾವು ಕಳ್ಳರಾಗ್ತೀವಿ, ಇದೇ ನಡೀತಾ ಇದೆ. ಈ ಜೀವನದಾಗ ಹುಟ್ಟಿ ಬಂದಿದ್ದಕ್ಕೆ ಏನು ಲಾಭ ಇದೆಯಪ್ಪ? ಜರ ಬದಲಾವಣೆ ಮಾಡ್ಕೊರಿ ಅಂಥೇಳಿ ನಾನು ಕೂಡ ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಬದಲಾವಣೆ ಮಾಡ್ಕೊರಿ ಅಂಥೇಳಿ ಈ ರೀತಿ ನಾನು ವಿನಂತಿಸ್ಕೊಳ್ತಾ, ನಮ್ಮ ದೇಶ ಲಿಂಗಾಯತ ರಾಷ್ಟ್ರವಾಗುತ್ತದೆ. ಎಲ್ಲ ರೀತಿಯ ಗುಣಗಳಿವೆ, ಇದರಲ್ಲಿ ಲಕ್ಷಣಗಳಿವೆ. ಲಿಂಗಾಯತ ರಾಷ್ಟ್ರ, ಬಸವ ಭಾರತನೂ ನಮಗೆ ಬೇಕಾಗಿಲ್ಲ. ಲಿಂಗಾಯತ ರಾಷ್ಟ್ರ ಬೇಕು, ಲಿಂಗಾಯತ ರಾಷ್ಟ್ರ. ಈಗ ಬಸವ ಭಾರತ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತು ಅದರಲ್ಲಿ ಕಲಬೆರಕೆ ಮಾಡ್ತಕ್ಕಂಥ ವಿಚಾರಗಳು ಇಟ್ಕೊಂಡು ಒಳಗಡೆ ಬೇರೆ ಬೇರೆ ತುಂಬಿಕೊಂಡಂತೆ ಕಂಡು ಬರ್ತಾ ಇದೆ. ಈ ಥರ ಮಾಡಿ ಇಲ್ಲ ಹೋದರೆ ಬಸವ ರಾಷ್ಟ್ರ, ಬಸವ ಲಿಂಗಾಯತ ರಾಷ್ಟ್ರ, ಬಸವ ಲಿಂಗಾಯತ ರಾಷ್ಟ್ರ, ಬಸವ ಲಿಂಗಾಯತ ರಾಷ್ಟ್ರ ಅಂತೇಳಿ ಮಾಡಿ ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ಜೊತೆ ಕೈ ಜೋಡಿಸ್ತೀವಿ. ಮತ್ತು ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ. ನಾವು ಬಂದಿದ್ದೀವಿ, ಒಂದಿನ ಹೋಗೋದಿದೆ. ಈ ಬಂದು ಹೋಗೋದ್ರ ಒಳಗಾಗಿ ಬಸವಣ್ಣನವರ ತತ್ವ, ಬಸವಣ್ಣನವರ ಭಾವಚಿತ್ರ ಹಾಕಿಕೊಂಡು ಬಸವಣ್ಣನವರ ವಿಚಾರಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಅದನ್ನು ಕಲಬೆರಕೆ ಮಾಡ್ತಕ್ಕಂಥದ್ದು, ಈ ಥರ ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಆಗಬಾರದು. ಬದಲಾವಣೆ ಮಾಡಿಕೊಳ್ಳಿರಣ್ಣ ಅಂಥೇಳಿ ನಾನು ಬಸವ ಕಲ್ಯಾಣದ ಭೂಮಿಯಲ್ಲಿಂದ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋ 150 ಕೋಟಿ ಭಾರತೀಯರಿಗೆ ತಲುಪಲಿ ಎಂದು ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.